ಕೃಷ್ಣ ರುಕ್ಕು ಅನ್ನೋ ಹೊಸ ಸೀರಿಯಲ್ ಇದೇ ಮಾರ್ಚ್ 9ಕ್ಕೆ ಎಲ್ಲರ ಮನೆಗಳಲ್ಲಿ ಪ್ರಸಾರ ಕಾಣ್ತಾ ಇದೆ. ಈ ಸೀರಿಯಲ್ ಅಲ್ಲಿ ಪ್ರಮುಖ ಪಾತ್ರ ಅಂದ್ರೆ ವಿನಯ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋರು ನಮ್ ಜೊತೆ ಇದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ, ಮತ್ತೆ ನಿಮ್ಮ ಮನೆಗೆ ಸ್ವಾಗತ. ಮತ್ತೆ ನಿಮ್ಮ ಮನೆಗೆ ಬಂದಿದ್ದೀರಾ, ಹೇಗ್ ಅನಿಸ್ತಾ ಇದೆ? ಅಂದ್ರೆ ನಾನು ಶುರು ಮಾಡಿದ್ದು ಜಿ ಕನ್ನಡದಿಂದ, ಈಗ ವಾಪಸ್ ಜಿ ಕನ್ನಡದ ಬರಕ್ಕೆ ತುಂಬಾನೇ ಖುಷಿ ಇದೆ. ಟೈಮ್ ಆಗಿದೆ, ಬಟ್ ಇಲ್ಲೇ ಇರಕ್ಕೆ ಇಷ್ಟಪಡ್ತೀನಿ ಇವಾಗಿನ ಮೇಲಿಂದ. ಹೇಳಿದ್ರಿ ಇವಾಗ ಪತ್ತೆದಾರಿ ಇರ್ಬೋದು, ಪುನರ್ವಿವಾಹ ಇರ್ಬೋದು, ಹಿಟ್ ಸೀರಿಯಲ್ಗಳದೆಲ್ಲ ವಾಪಸ್ ಇವಾಗ ಒಂದಷ್ಟು ಗ್ಯಾಪ್ ತಗೊಂಡು ಮತ್ತೆ ಆ, ಕೃಷ್ಣ ರುಕ್ಕು ಸೀರಿಯಲ್ ಮುಖಾಂತರ ಕಾಣಿಸ್ಕೊಂತಾ ಇದೀರಿ. ಯಾಕೆ ಗ್ಯಾಪ್ ಆಯ್ತು ಅನ್ನೋದನ್ನ ಹೇಳಿದ್ರೆ? ಅದು ಮ್ಯಾಮ್, ನಾನು ಸಿನಿಮಾ ಮಾಡಿದ್ವಿ, ನಮ್ದೇ ಒಂದು ಪ್ರೊಡಕ್ಷನ್. ನಾನು ರೈಟರ್ ಕೂಡ, ಸೊ ಅವ್ರು ಬರೆದು ಅದು ಏನಾಯ್ತು ಅಂದ್ರೆ ಕೊರೋನಾ ಎಲ್ಲಾನು ಸ್ಟಾಪ್ ಮಾಡ್ತು. ಹಾಗೆ ನನ್ನ ಕರಿಯರ್ನು ಸ್ವಲ್ಪ ಸ್ಟಾಪ್ ಮಾಡ್ತು. ಹಾಗೆ 2023 ರಿಲೀಸ್ ಆಯ್ತು. 2023 ರಿಲೀಸ್ ಆಗಿ ಅದ್ರದ್ದೇ ಓಡಾಟ ಅದೆಲ್ಲ ಇಟ್ಕೊಂಡು ಇವಾಗ ವಾಪಸ್ ಬ್ಯಾಕ್ ಟು ಸ್ಮಾಲ್ ಸ್ಕ್ರೀನ್. ದಟ್ ಈಸ್ ದ ರೀಸನ್. ಒನ್ ಆಫ್ ದ ರೀಸನ್ ಇಸ್ ಕೊರೋನಾ. ನಿಮ್ಮ ಈ ಕೃಷ್ಣ ರುಕ್ಕು ಸೀರಿಯಲ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ ನನ್ನ ಪಾತ್ರ ಒಂದು ವಿನಯ್ ಅಂತ, ಅಪ್ಪನ ಮುದ್ದಿನ ಮಗ, ಮೊದಲನೇ ಮಗ, ತಮ್ಮಂದ್ರನ್ನ ತುಂಬಾ ಪ್ರೀತಿ ಮಾಡೋ ಮಗ. ಅಂಡ್ ಜವಾಬ್ದಾರಿ ಜಾಸ್ತಿ, ಸೈಲೆಂಟು, ರಿಸರ್ವ್ಡು, ಹಾಗೆ ಸ್ಪಾಂಟೇನಿಯಸ್ ಆಗಿರಲ್ಲ ಇವನು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತುಂಬಾ ಯೋಚನೆ ಮಾಡ್ತಾನೆ. ಬೇರೆಯವ್ರು ಏನ್ ಯೋಚನೆ ಮಾಡ್ತಾನೆ ಅಂತ ಜಾಸ್ತಿ ಯೋಚನೆ ಮಾಡ್ತಾನೆ. ಯಾರಿಗೂ ಹರ್ಟ್ ಮಾಡೋ ಕ್ಯಾರೆಕ್ಟರ್ ಅಲ್ಲ, ಸೈಲೆಂಟ್ ಕ್ಯಾರೆಕ್ಟರ್. ಅಂದ್ರೆ ನಾನು ಈ ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಗಳ ತುಂಬಾ ಡಾಮಿನೇಟಿಂಗ್, ತುಂಬಾ ರಫ್ ಅಂಡ್ ಟಫ್ ಆಗಿ ಮಾಡ್ಕೊಂಡ್ ಬಂದೆ. ಸೊ ನಾನು ಕಾಯ್ತಾ ಇದ್ದೀನಿ, ಹೇಗ್ ಕಾಣಿಸ್ತೀನಿ, ಹೇಗ್ ಬರುತ್ತೆ ಮುಂದೆ ಅಂತ. ಸೊ ವೇಟಿಂಗ್ ಫಾರ್ ದಟ್. ಪ್ರಮುಖವಾಗಿ ಯಾವುದೇ ಒಂದು ಆರ್ಟಿಸ್ಟ್ಗಳು ಅವರ ಕ್ಯಾರೆಕ್ಟರ್ ನ ಒಪ್ಪೋದಕ್ಕೆ ಏನಾದ್ರೂ ಒಂದು ರೀಸನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ ನೀವು ಒಪ್ಪೋದಕ್ಕೆ ಏನ್ ರೀಸನ್ ಅಂತ? ಚಾಲೆಂಜ್ ಮ್ಯಾಮ್. ನಾನು ಏನ್ ಮಾಡಿದ್ನು ಇಷ್ಟು ದಿನ ಅದ್ರದ್ದು ಬಿಟ್ಟು ಏನೋ ಹೊಸದಾಗಿ ಮಾಡ್ತಾ ಇದೀನಲ್ಲ. ಸೊ ನಾನು ಇವಾಗ ನನ್ನ ರಿಯಲ್ ಲೈಫ್ ಅಲ್ಲಿ ಹೇಳ್ಬೇಕು, ನಾನು ಸ್ವಲ್ಪ ಸೈಲೆಂಟ್, ಸ್ವಲ್ಪ ರಿಸರ್ವ್ಡ್ ಇದ್ದೀನಿ. ಸೊ ನನಗೂ ಅದಕ್ಕೂ ಏನು ಲಿಂಕ್ ಇಲ್ಲ, ಈ ಪಾತ್ರಕ್ಕೂ ನನಗೂ ಲಿಂಕ್ ಇಲ್ಲ. ಬಟ್ ಸೈಲೆಂಟ್ ಪಾತ್ರ ಇದುವರೆಗೂ ಮಾಡೇ ಇಲ್ಲ. ಸೊ ನಾನು ಹೇಗ್ ಕಾಣ್ತೀನಿ ಸ್ಕ್ರೀನ್ ಅಲ್ಲಿ, ಹೇಗ್ ಕಾಣ್ತೀನಿ ನನಗೆ ಗೊತ್ತಿಲ್ಲ. ಸೊ ನೋಡ್ಬೇಕು ಅಂತ ಆಸೆ ಆಯ್ತು. ಸೊ ಮಾಡೋಣ, ಚಾಲೆಂಜ್ ತಗೊಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ. ನಿಮ್ಮ ಕ್ಯಾರೆಕ್ಟರ್ಗೋಸ್ಕರ ನಿಮ್ಮನ್ನ ನೀವ್ ಹೆಂಗ್ ಪ್ರಿಪೇರ್ ಮಾಡ್ಕೊಂಡಿದೀರಿ ಅಂತ? ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಪ್ರಿಪೇರ್ ಅಂತ ಆಗಿಲ್ಲ, ಬಟ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ಸೈಲೆಂಟ್ ಆಗಿ ನನ್ನ ಸುತ್ತಮುತ್ತ ಇರೋ ಪರ್ಸನಾಲಿಟೀಸ್ ಗಳು ಇರುತ್ತಲ್ಲ, ಸೊ ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ. ಸೈಲೆಂಟ್ ಹೇಗಿರ್ತಾರೆ, ಹೇಗ್ ರಿಸರ್ವ್ ಪೀಪಲ್ ಹೇಗ್ ರಿಯಾಕ್ಟ್ ಮಾಡ್ತಾರೆ. ಸೊ ಅಬ್ಸರ್ವೇಷನ್, ಬೇಸಿಕ್ಲಿ ಅಬ್ಸರ್ವೇಷನ್ ಅಷ್ಟೇ. ಇನ್ನೊಂದು ಮೇಜರ್ ಏನಂದ್ರೆ ಈ ಸೀರಿಯಲ್ ಅಲ್ಲಿ ನಾರಾಯಣ್ ಸರ್ ಅವರು ಕಾಣಿಸ್ಕೊಂತಾ ಇದ್ದಾರೆ. ಸೊ ನಿಮ್ಮ ಈ ಒಂದು ಸೀರಿಯಲ್ಗೆ ಒಂದು ತೂಕ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ನೀವು ತೆರೆ ಹಂಚ್ಕೊಳ್ಳೋದು ಅಂದ್ರೆ ಆಕ್ಟ್ ಮಾಡ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾನೇ ಖುಷಿ ಇದೆ ಮ್ಯಾಮ್. ಆಕ್ಚುಲಿ ನಮ್ ತಂದೆ ಮತ್ತೆ ಅವ್ರು ಬಂದು ಹಳೆ ಅವಾಗಿಂದ ಒಟ್ಟಿಗೆ, ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದ್ರು. ಸೊ ತುಂಬಾನೇ ಖುಷಿ ಇದೆ. ನನಗಿಂತ ನಮ್ ತಂದೆ ತುಂಬಾ ಖುಷಿ ಪಟ್ರು. ತುಂಬಾ ಖುಷಿ ಇದೆ ಮ್ಯಾಮ್. ನಾನು ವೇಟ್ ಮಾಡ್ತೇನೆ. ಇವಾಗ ತಾನೇ ಶೂಟ್ಸ್ ಎಲ್ಲ ಆಗಿದೆಲ್ಲ, ಬಟ್ ತುಂಬಾನೇ ಖುಷಿ ಇದೆ. ತುಂಬಾ ಕಲಿಯಕ್ಕಿದೆ. ಸೊ ಕಲಿತಾ ಹೋಗ್ಬೇಕಷ್ಟೇ, ಇಂಪ್ರೂವ್ ಆಗ್ತಾ ಹೋಗ್ಬೇಕು ಆಸ್ ಅನ್ ಆಕ್ಟರ್. ಶೂಟಿಂಗ್ ಶೂಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು? ತುಂಬಾ ಚೆನ್ನಾಗಿದೆ, ಇಂಟೆನ್ಸ್ ಆಗಿದೆ ಸೀನ್ಸ್ಗಳು. ಹೇಗ್ ಹೇಳ್ತೀರಾ, ನಾವ್ ಅಂದ್ರೆ ಅಣ್ಣ ತಮ್ಮಂದ್ರ ಬಾಂಡಿಂಗ್ ಎಲ್ಲ ಸೂಪರ್ ಆಗಿದೆ. ಅಪ್ಪನ ಜೊತೆ ಬಾಂಡಿಂಗ್ ಬೇರೆ ಇದೆ. ಸೊ ನನ್ ಕ್ಯಾರೆಕ್ಟರ್ ಬಂದು ಒಬ್ಬೊಬ್ಬರ ಹತ್ರ ಒಂದೊಂದರ ಇರ್ತೀನಿ. ನಾನು ಅಪ್ಪನ ಜೊತೆ ಒಂಥರ ಇರ್ತೀನಿ, ಅತ್ತೆ ಜೊತೆ ಒಂಥರ ಇರ್ತೀನಿ, ತಮ್ಮಂದ್ರ ಜೊತೆ ಒಂಥರ ಇರ್ತೀನಿ. ಸೊ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಬಗ್ಗೆ. ಈ ಹಿಂದೆ ಒಂದಷ್ಟು ಪುನರ್ವಿವಾಹ ಇರ್ಬೋದು ಸೀರಿಯಲ್ ಎಲ್ಲ ಮಾಡಿ ಒಂದಷ್ಟು ಗ್ಯಾಪ್ ತಗೊಂಡಿದ್ರಿ. ಗ್ಯಾಪ್ ತಗೊಂಡ ಮೇಲೆ ಇವಾಗ ವಾಪಸ್ ಕೃಷ್ಣ ರುಕ್ಕು ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ಳೋದು, ಆ ಫೀಲ್ ಹೆಂಗಿದೆ ಅಂತ? ಖುಷಿ ಇದೆ ಮ್ಯಾಮ್. ಆಕ್ಚುಲಿ ಟಿವಿ ಮಾಧ್ಯಮ ಅನ್ನೋದು ನಿಮಗೆ ಎಷ್ಟು ರೀಚ್ ಆಗ್ತೀರಾ ಅಂದ್ರೆ, ಆ ರೀಚ್ ನ ನಾನು ಮಿಸ್ ಮಾಡ್ತಿದ್ದೆ. ಆ ರೀಚ್ ಅವಾಗ ನಾನು ಆ ರೀಚ್ ನ ತುಂಬಾ ಮಿಸ್ ಮಾಡ್ತಿದ್ದೆ. ಸೊ ನಾನು ಇವಾಗ ಕಾಯ್ತಾ ಇದೀನಿ. ನಾನು ಇವಾಗ ಕೊಟ್ಟಿರೋದನ್ನ ಅಚ್ಚುಕಟ್ಟಾಗಿ ಮಾಡಿ ಆ ರೀಚ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಈಗ ನಿಮ್ದು ಈ ಸೀರಿಯಲ್ ಫಸ್ಟ್ ಏನಲ್ಲ, ಈ ಹಿಂದೆನೂ ಮಾಡಿದೀರಿ. ಸೊ ಏನಂದ್ರೆ ಇವಾಗ ಸೀರಿಯಲ್ ಕ್ಯಾರೆಕ್ಟರ್ ಅಲ್ಲಿ ನಿಮ್ಮನ್ನ ಗುರ್ಸೋದು ಅಥವಾ ಲೈಕ್ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡ್ರೆ ಬೈಯೋದು, ಈ ತರ ಎಲ್ಲ ಮಾಡ್ತಾರೆ ಜನಗಳು, ಸೀರಿಯಲ್ ನೋಡಿದ ಅಭಿಮಾನಿಗಳಿರ್ಬೋದು. ಸೊ ನಿಮಗೆ ಏನಾದ್ರೂ ಆತರ ಎಕ್ಸ್ಪೀರಿಯನ್ಸ್ ನೀವು ಫೇಸ್ ಮಾಡಿದೀರಾ ಅಂತ? ಅಂದ್ರೆ ನಾನು ನೆಗೆಟಿವ್ ಯಾವತ್ತು ಮಾಡೇ ಇಲ್ಲ. ಸೊ ಇದು ನೆಗೆಟಿವ್ ಇಲ್ಲ. ಸೊ ನನಗೆ ನೆಗೆಟಿವ್ ಗೆ ಹೇಗ್ ಗೊತ್ತಿಲ್ಲ, ಬೈಸ್ಕೊಂಡಿಲ್ಲ, ಬಟ್ ತುಂಬಾ ಹೊಗಳ್ಸ್ಕೊಂಡಿದೀನಿ ನಾನು. ಅಂದ್ರೆ ಹೊರಗಡೆ ಬಂದಾಗ ಇಂಥ ಮಗ ಬೇಕು, ಇವಾಗ ಪುನರ್ವಿವಾಹ ಬಂದ್ರೆ ಇಂಥ ಮಗ ಬೇಕು ಅಂತ ಇದೆ, ಪತ್ತೆದಾರಿ ಬಂದ್ರೆ ಇಂಥ ತಮ್ಮ ಬೇಕು ಅಂತ ಇದೆ. ಸೊ ಆಗಿದೆ ಮ್ಯಾಮ್, ತುಂಬಾ ಅನುಭವಗಳಾಗಿದೆ. ಓಕೆ, ಇನ್ನೇನು ಮಾರ್ಚ್ 9ನೇ ತಾರೀಕು ನಿಮ್ಮ ಸೀರಿಯಲ್ ಪ್ರಸಾರ ಕಾಣ್ತಾ ಇದೆ. ಸೊ ಆಡಿಯನ್ಸ್ ಏನಾದ್ರು ಹೇಳೋದಾದ್ರೆ? ಮಾರ್ಚ್ 9ನೇ ತಾರೀಕು ಸಂಜೆ 6:00 ಎಲ್ಲರೂ ದಯವಿಟ್ಟು ಜಿ ಕನ್ನಡ ಕೃಷ್ಣ ರುಕ್ಕು ನೋಡಿ ನಮ್ನೆಲ್ಲ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಸೀರಿಯಲ್ 1000 ಎಪಿಸೋಡ್ ಮಾಡುವಂತಾಗ್ಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿನಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ವಿತ್ ಬೆಂಗಳೂರು.